ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಮತ್ತು ಎನ್ಸಿಪಿ ನಾಯಕರಾಗಿದ್ದಂತಹ ಅಜಿತ್ ಪವಾರ್ ಪುಣೆ ಜಿಲ್ಲೆಯ ಬಾರಾಮತಿ ಬಳಿ ನಡೆದಂತಹ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಅಜಿತ್ ಪವಾರ್ ಅವರ ಜೊತೆ ಒಟ್ಟು 5 ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈಗ ಈ ವಿಚಾರ ರಾಜಕೀಯವಾಗಿ ತಿರುವು ಪಡ್ಕೋತಾ ಇದೆ. ಅಜಿತ್ ಪವಾರ್ ಅವರ ಸಾವಿನ ಬಗ್ಗೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಜಿತ್ ಪವಾರ್ ಅವರು ಈ ರೀತಿ ಸಾಯೋದಕ್ಕೆ ಕಾರಣಗಳೇ ಇಲ್ಲ. ರಾಜಕೀಯ ನಾಯಕರು ಬಹಳ ಹುಷಾರಾಗಿರ್ತಾರೆ. ರಾಜಕೀಯ ನಾಯಕರಿಗೆ ನಮ್ಮ ದೇಶದಲ್ಲಿ ರಕ್ಷಣೆನೇ ಇಲ್ಲದಂತಾಗಿದೆ ಅಂತೇಳಿ ಗಂಭೀರವಾದ ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನು ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ಸಾವಿನ ಬಗ್ಗೆ ಮಮತಾ ಬ್ಯಾನರ್ಜಿ ಏನು ಹೇಳಿದ್ರು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮಮತಾ ಬ್ಯಾನರ್ಜಿಯವರು ಇವತ್ತು ಈ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ. ಆಗ ಅವರು ಹೇಳೋದು, ಅಜಿತ್ ಪವಾರ್ ಅವರ ಸಾವಿನ ಹಿಂದೆ ಪಿತೂರಿ ಇದೆ. ಈ ದೇಶದ ರಾಜಕೀಯ ನಾಯಕರ ಸುರಕ್ಷತೆ ಬಗ್ಗೆ ನನಗೆ ತುಂಬಾ ಭಯ ಹುಟ್ಟುತ್ತಾ ಇದೆ. ರಾಜಕೀಯ ನಾಯಕರಿಗೆ ಇವತ್ತು ರಕ್ಷಣೆ ಇಲ್ಲದಂತಾಗಿದೆ. ಹೀಗಾಗಿ ಈ ವಿಚಾರ ಬಹಳ ಗಂಭೀರವಾದಂಥ ವಿಚಾರ. ಅಜಿತ್ ಪವಾರ್ ಅವರ ಸಾವಿನ ಸುದ್ದಿಯನ್ನು ಕೇಳಿ ನಾನು ದಿಗ್ಭ್ರಾಂತಕ್ಕೊಳಗಾಗಿದ್ದೀನಿ. ಇದು ನಮ್ಮ ದೇಶಕ್ಕೆ ಗಂಭೀರವಾದಂತಹ ನಷ್ಟ. ದೇಶದಲ್ಲಿ ರಾಜಕೀಯ ನಾಯಕರಿಗೆ ಯಾವುದೇ ಸುರಕ್ಷತೆ ಮತ್ತು ಭದ್ರತೆ ಇಲ್ಲ ಅಂತ ನೇರವಾಗಿ ಆರೋಪಿಸ್ತಾ ಇದ್ದಾರೆ. ಪವಾರ್ ಅವರು BJPಯನ್ನು ತೊರೆಯುವ ಬಗ್ಗೆ ಯೋಚಿಸ್ತಾ ಇದ್ದರು. ಈ ವಿಚಾರದ ಬಗ್ಗೆ ಸಾಮಾಜಿಕ ಮಾಧ್ಯಮದಲ್ಲಿ ಹಲವು ದಿನಗಳಿಂದ ಹೇಳಿಕೆಗಳು ಬರ್ತಾಯಿತ್ತು ಮತ್ತು ವಿಚಾರ ಬಹಳನೇ ಸದ್ದು ಮಾಡ್ತಾಯಿತ್ತು. ಹೀಗಾಗಿ ಇವರ ಸಾವಿನ ಹಿಂದೆ ಪಿತೂರಿ ಇರಬಹುದು. ಪಿತೂರಿ ಖಂಡಿತವಾಗ್ಲೂ ಇದೆ. ದಯವಿಟ್ಟು ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗಲೇಬೇಕು. ಇಂದು ನಡೆದಿರುವಂತಹ ಈ ವಿಮಾನ ದುರಂತ ಹಲವು ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇದೆ. ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ಮಾತ್ರ ತನಿಖೆ ಆಗಬೇಕು. ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ತನಿಖೆ ಮಾತ್ರ ವಿಶ್ವಾಸಾರ್ಹವಾಗಿರುತ್ತೆ. ನಮಗೆ ಸುಪ್ರೀಂ ಕೋರ್ಟ್ನಲ್ಲಿ ಮಾತ್ರ ನಂಬಿಕೆ ಇದೆ, ಬೇರೆ ಯಾವುದೇ ಸಂಸ್ಥೆ ಮೇಲೂ ನಮಗೆ ನಂಬಿಕೆ ಇಲ್ಲ. ಎಲ್ಲ ತನಿಖಾ ಸಂಸ್ಥೆಗಳು ತಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಂಡ್ಬಿಟ್ಟಿದ್ದಾವೆ ಅಂತೇಳಿ ಮಮತಾ ಬ್ಯಾನರ್ಜಿ ನೇರವಾಗಿ ಆರೋಪಿಸ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿಯವರ ಈ ಒಂದು ಹೇಳಿಕೆ ರಾಜಕೀಯ ಸುಂಟರಗಾಳಿಯನ್ನೇ ಸೃಷ್ಟಿಸ್ತಾ ಇದೆ. ಒಂದು ಕಡೆ ಅಜಿತ್ ಪವಾರ್ ಅವರು ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ನೋವು ಒಂದು ಕಡೆ ಇದ್ದರೆ, ಈಗ ಮಮತಾ ಬ್ಯಾನರ್ಜಿಯವರು ಆಡಿದಂಥ ಈ ಮಾತು ದೇಶದ ರಾಜಕೀಯ ವಲಯವನ್ನೇ ತಲ್ಲಣಗೊಳಿಸ್ತಾ ಇದೆ ಮತ್ತು ಸಾರ್ವಜನಿಕ ವಲಯದಲ್ಲೂ ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅದರಲ್ಲೂ ಮಹಾರಾಷ್ಟ್ರ ರಾಜ್ಯದಲ್ಲಿ ಈ ವಿಚಾರ ತುಂಬಾ ಸದ್ದು ಮಾಡ್ತಾ ಇದೆ. ಏನಿದು ಮಮತಾ ಬ್ಯಾನರ್ಜಿಯವರು ಇಂತಹ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರಲ್ಲ, ಏನೋ ಅಚಾನಕ್ ಆಗಿರಬಹುದು ವಿಮಾನ ದುರಂತ ಅಂತ ಅಂದ್ಕೊಂಡಿದ್ವಿ. ಆದರೆ ಮಮತಾ ಬ್ಯಾನರ್ಜಿಯವರು ಇಂತಹ ಒಂದು ಗಂಭೀರವಾದ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂದರೆ ತನಿಖೆ ಆಗಲೇಬೇಕು. ಅದು ಅವ್ರು ಹೇಳಿದಾಗೆ ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲೇ ತನಿಖೆ ಆದರೆ ಒಳ್ಳೆಯದು ಅಂತೇಳಿ ಮಹಾರಾಷ್ಟ್ರದ ಜನತೆ ಕೂಡ ಈಗ ಚರ್ಚೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಮಮತಾ ಬ್ಯಾನರ್ಜಿಯವರು ಆಡಿರುವಂತಹ ಈ ಒಂದು ಮಾತು ರಾಜಕೀಯ ಸುಂಟರಗಾಳಿಯನ್ನೇ ಸೃಷ್ಟಿ ಮಾಡಿದೆ. ಈಗ ಮಮತಾ ಬ್ಯಾನರ್ಜಿಯವರ ಹೇಳಿಕೆಗೆ ಮತ್ಯಾರು ಧ್ವನಿಗೂಡಿಸ್ತಾರೆ? ಬೇರೆ ರಾಜ್ಯದ ಮುಖ್ಯಮಂತ್ರಿಗಳೇನಾದರೂ ಈ ವಿಚಾರದಲ್ಲಿ ಧ್ವನಿ ಎತ್ತುತ್ತಾರಾ? ಮಮತಾ ಬ್ಯಾನರ್ಜಿಯವರು ಮಾಡಿರುವಂತಹ ಆರೋಪ ಸರಿಯಾಗಿದೆ, ಹೇಳ್ತಾರಾದರೆ ಸತ್ಯ ಇದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲೇ ತನಿಖೆ ಆಗಲಿ ಅಂತೇಳಿ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಅಥವಾ ಇತರೆ ರಾಜಕೀಯ ನಾಯಕರು ಧ್ವನಿಯನ್ನು ಎತ್ತುತ್ತಾರಾ? ಈ ವಿಮಾನ ದುರಂತದ ವಿಚಾರ ಮತ್ತಷ್ಟು ರಾಜಕೀಯ ತಿರುವನ್ನು ಪಡೆದುಕೊಳ್ಳುತ್ತಾ ಈಗ ಮಮತಾ ಬ್ಯಾನರ್ಜಿಯವರ ಆರೋಪಕ್ಕೆ ಆಡಳಿತ ಪಕ್ಷದ ನಾಯಕರು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡಬಹುದು ಮತ್ತು ಯಾವ ರೀತಿ ಕೆಸರೆರಚಾಟ ಶುರು ಆಗಬಹುದು ಅನ್ನೋ ಚರ್ಚೆ ಜೋರಾಗಿ ನಡೀತಾ ಇದೆ. Message of Ajit Pawar, Deputy Chief Minister. He died today morning in a plane crash. I'm really shocked to see the news. There is no safety and security of the people of this country. Even the political leaders, I do not know what is the fate of the opposition political parties, but he was very much with the ruling party. But before few days ago, I came to know that from social network that somebody from other party, they gave a statement that Ajit Pawar is willing to leave the BJP. And now what happened today, I need proper investigation under the supervision of Supreme Court. Only we have the trust on Supreme Court, no other agency. All the agencies are being totally purchased. And really it's a great loss for the country. Maybe he's from the opposition. Now he's from the opposition. But tomorrow he's supposed to join the original force of their party. My condolences to the family.